ಅಧಿಕಾರಿ ಬೆಟ್ಟು ಗ್ರಾಮ ಪಂಚಾಯತ್ ಪಂಪಿನವು ಅಧಿಕಾರಿ ಬೆಟ್ಟು ಪಕ್ಕ ಸಿಮಂತೂರು ರಡ್ಡು ಗ್ರಾಮ ಸೇರಿದು ಒಂಜಿ ಗ್ರಾಮ ಪಂಚಾಯತಿ ಕರಿನ ಕೆಲವು ವರ್ಷದ ಹೊಸತ್ತಾದ ನಿರ್ಮಾಣ ಆಯ್ತು. ಹೊಸತ್ತಾದ ನಿರ್ಮಾಣ ಆಯ್ಬಕ್ಕ ಅಧಿಕಾರಿ ಬೆಟ್ಟು ಗ್ರಾಮ ಪಂಚಾಯತ್ ಹಂತ ಹಂತವಾದ ಅಭಿವೃದ್ಧಿ ಒಂದೊಂದೇ ಬತ್ತನು ದೇವರನ್ನ ದಯಟ್ಟು ಅದಕ್ಕೆ ಮೂಲ ಕಾರಣ ಶಾಸಕರ ಬಂಡ ತಪ್ಪ ಒಂದು ದಯ ಬಂದಾಗ ಅಧಿಕಾರಿ ಬೆಟ್ಟು ಗ್ರಾಮ ಪಂಚಾಯತ್ 5 ವರ್ಷದಲ್ಲಿ ಪಂಚಾಯತಿಗೆ ಹೊಸ ಕಟ್ಟಡ, ಸಭಾಭವನ, ರಂಗಮಂದಿರ, ಸಂಜೀವಿನಿ ಕಟ್ಟಡ, ಜಿಮ್ಮು ಕಟ್ಟಡ, ಸ್ವಚ್ಛತಾ ಘಟಕ ಹಂತ ಹಂತವಾದ ಪೂರ ಕಟ್ಟಡನ್ನ ನಮ್ಮ ಮಲ್ತೊಂದೇ ಬೈದ ಅಧಿಕಾರಿ ಬೆಟ್ಟು ಗ್ರಾಮ ಪಂಚಾಯತ್ ಅವತ್ತಂದೆ ಅನೇಕ ರಸ್ತೆಗಳಿಗೆ ಪೂರ ಕಾಂಕ್ರೀಟೀಕರಣ ಮಲ್ತೊಂದು ಹಂತವಾದ ಅಭಿವೃದ್ಧಿ ಒಂದೊಂದು ಬೈದಿನಂಚಿನ ಗ್ರಾಮ ಪಂಚಾಯತ್ ಬಂದ ಅಧಿಕಾರಿ ಬೆಟ್ಟು ಗ್ರಾಮ ಪಂಚಾಯತ್ ಶಾಸಕರನ್ನ ಸನ್ಮಾನ್ಯ ಶಾಸಕರನ್ನ ಸಾಕರು ಆಯ್ತಾ ಒಟ್ಟಿಗೂ ಐಕೆ ಕುಡಂಜಿ ಗರಿನಿ ಹೆಚ್ಚ ಮಲ್ಪಡು ಬಂದ ದಷ್ಟಿ ಎಂಕಲೆ ಮೂಲಂಜಿ ಆರೋಗ್ಯ ಉಪಕೇಂದ್ರ ಆವಡ್ ಬಂದು ಸುಮಾರು ಕರಿನ ಕೆಲವಾರು ವರ್ಷದ ಮುಂಚೆ ಎಂಗ್ಲು ಬೇತೆ ಮೂಲದ್ದು ಇನ್ಫೋಸಿಸ್ದಾಗ ಇನ್ನೇರಗಳ ನೆತಂಬತ್ತದು CSR ಫಂಡ್ ಮಲ್ಪರಾಪಣ ಒಂದು ಟ್ರೈ ಮಲ್ತ MRPL ದಗರೇನು ಶಾಸಕರ ಮುಖಾಂತರ ಸಂಸದರ ಮುಖಾಂತರ ಟ್ರೈ ಮಲ್ತ ಶಾಸಕರ್ಲ ಸಂಸದರ್ಲ ಒಂದ್ಸರಿ ಒಟ್ಟು ಗುಪ್ಪನ ಕೊಡ್ತದೆ ಏನು ಸಂಸದರ ವಿಷಯನು ಪ್ರಸ್ತಾವ ಮಲ್ತೆ MRPL CSR ಫಂಡ್ ಎಂಗಳಿಗೆ ಆರೋಗ್ಯ ಉಪಕೇಂದ್ರ ಗೊಂಜಿ ಅನುದಾನ ಗೆತ್ತುಕೊಡ್ಲೆ ಐಕಾರಾದಾಗ ಶಾಸಕರನ್ನ ಎದುರುಡೆ ಬಂದರೆ ಒಟ್ಟು ಏನು ಇಲಾಖೆ ಹಿಡ್ದೆ ಐಕ ಅನುದಾನ ಗೆಪ್ಪಾದ ಬರ್ತ ಆಜಿ ತಿಂಗಳ ದುಂಬು ಬಂದಿರು 25 ಲಕ್ಷ ರೂಪಾಯಿ ಅತಿ ಹೆಚ್ಚಿನ ಒಂಜಿ ಅಮೌಂಟ್ ಅನುದಾನವನ್ನು ನೀಡಿ ಮೂಲ ಆರೋಗ್ಯ ಉಪಕೇಂದ್ರ ಆಪಿಲಕ್ಕ ಸಹಕಾರ ಮಲ್ದಿರು ನೂತನ ಸದರ ಬ್ರಿಜೇಶ್ ಚೌಟರ್ ನಮ್ಮ ಅಧಿಕಾರಿ ಬಿಟ್ಟು ಗ್ರಾಮ ಪಂಚಾಯತ್ ಸುರುಕಾದ ಈದ್ ಮಲ್ಲ ಒಂಜಿ ಅನುದಾನ ದೀತಾರೆ ಮಾತ ಗ್ರಾಮಸ್ಥರ ಪರವಾದಿಯನ್ನು ಸುರುಕಾದಿಗೆ ಪ್ರೀತಿಪೂರ್ವಕ ಕೃತಜ್ಞತೆ ಸಲ್ಲಿಸಾರ ಇಷ್ಟಪಡೋದಿಲ್ಲ ಅಂಚನೆ ಸಂಸದರ ಈ ಒಂಜಿ ಕಾರ್ಯಕ್ರಮ ಶಿಲಾನ್ಯಾಸ ಮಲ್ಪರೆ ಇನ್ನು ಮೂಲ भारत माता की जय वंदे वंदे बोलो भारत माता की जय ಯಾಕೆ ಹೊರಿಯರಿ ಯಾಕೆ ಕಿತ್ತು ಬರಲಿ ದಾರದ ಗಡಿ ಕೊಟ್ಟು ಸತ್ತದಿ ಮೇಲ್ಲ ಮನ್ನ ಹಾಕಬೋಲೆ विकास कोड पेज विकास कोड पूरा रिजी मन ओके ये एमटी ಇವತ್ತು ಅಧಿಕಾರಿ ಬೆಟ್ಟಿನಲ್ಲಿ ನಾವು ಶಿಲಾನ್ಯಾಸವನ್ನು ನೆರವೇರಿಸಿದ್ದೇವೆ. ನಮ್ಮೆಲ್ಲರ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು 15th ಫೈನಾನ್ಸ್ ಕಮಿಷನ್ ಮತ್ತು PM ಅಭಿಮ್ ಪ್ರಧಾನಮಂತ್ರಿ ಆಯುಷ್ಮಾನ್ ಭಾರತ್ ಇನ್ಫ್ರಾಸ್ಟ್ರಕ್ಚರ್ ಮಿಷನ್ ಅನ್ನುವಂಥ ಒಂದು ಕಾರ್ಯಕ್ರಮದ ಅಡಿಯಲ್ಲಿ ತುಂಬ ಆಯುಷ್ಮಾನ್ ಆರೋಗ್ಯ ಉಪಕೇಂದ್ರಗಳನ್ನು ನಮ್ಮ ಜಿಲ್ಲೆಗೆ ಕೊಟ್ಟಿದ್ದಾರೆ. 15th ಫೈನಾನ್ಸ್ನಲ್ಲಿ ಒಟ್ಟು 88 ಈ ರೀತಿ 65 ಲಕ್ಷ ರೂಪಾಯಿ ವೆಚ್ಚದ ಯೋಜನೆಗಳು. ಅದೇ ರೀತಿ PM ಅಭಿಮ್ನಲ್ಲಿ ಒಟ್ಟು 38 ಒಟ್ಟು ನಮ್ಮ ಜಿಲ್ಲೆಗೆ ಹೆಚ್ಚು ಕಡಿಮೆ 125 ಈ ರೀತಿಯ ಕೇಂದ್ರಗಳು ಬಂದಿದೆ. 65 ಲಕ್ಷ ವೆಚ್ಚದಲ್ಲಿ 125 ಕೇಂದ್ರಗಳು ನಮ್ಮ ಜಿಲ್ಲೆಯಾದ್ಯಂತ ಬಂದಿರುವಂಥದ್ದು. ಅದರ ಮೊದಲನೇ ಶಿಲಾನ್ಯಾಸ ಕೂಡ ಇವತ್ತೇ ನಡೆಯೋದು. ಅಧಿಕಾರಿ ಬೆಟ್ಟು ಮೊದಲನೇ ಪಂಚಾಯತ್ನ ಶಿಲಾನ್ಯಾಸ. ಹೆಚ್ಚು ಕಡಿಮೆ ಎಲ್ಲ ಕೆಲಸಗಳ ಟೆಂಡರ್ಗಳು ಆಗಿದೆ. ಒಂದು 6-7 ಕೆಲಸಗಳು ಟೆಂಡರ್ ಬಾಕಿ ಇದೆ. ಅದಾದಮೇಲೆ ನಾವು ಎಲ್ಲ ತಾಲೂಕು ಮತ್ತು ಇದೇ ರೀತಿ ಪಂಚಾಯತ್ನಲ್ಲಿ ಮಾಡಿ ಆದಷ್ಟು ಶೀಘ್ರ ಈ ಆರೋಗ್ಯ ಉಪಕೇಂದ್ರಗಳನ್ನು ಸ್ಥಾಪನೆ ಮಾಡಿ, ನಮ್ಮ ಪ್ರಧಾನಮಂತ್ರಿಗಳ ಉದ್ದೇಶ ಇರುವಂಥದ್ದು ಆರೋಗ್ಯ ಈಸಿಲಿ ಆಕ್ಸೆಸಿಬಲ್ ಆಗಬೇಕು, ಎಲ್ಲರಿಗೆ ಸಿಗುವಂತಾಗಬೇಕು, ಅತ್ಯಂತ ಕಡಿಮೆ ವೆಚ್ಚದಲ್ಲಿ ಆರೋಗ್ಯ ಸಿಗಬೇಕು ಮತ್ತು ಗುಣಮಟ್ಟದ ಆರೋಗ್ಯ ಎಲ್ಲರದು ಆಗಬೇಕು ಅನ್ನುವಂಥದ್ದು ಅವರ ತೂಕ ಬಂದ್ಬೋದು. ಹೌದು, ಸರ್ಕಾರ